ಒಂದು ಸ್ವಲ್ಪ ನಾನು ನಿಮಗೆ ದೃಷ್ಟಾಂತ ಕೊಟ್ಟು ಹೇಳ್ತೀನಿ, ಗೊತ್ತಾಗ್ತದೆ. ರೋಹಿದಾಸ ಕಾಶಿ ವಿಶ್ವನಾಥನ ಮಂದಿರದ ಕೆಳಗೆ ಕಾಲಾನು ಹೊಲಿತಿದ್ದ. ಕಾಯಕವೇ ಕೈಲಾಸ ಅಂತೀರಿಲ್ರಿ, ಕಾಯಕವೇ ಕೈಲಾಸ. ನಾನು ಒಂದು ಜಾಗದಾಗ ಪ್ರವಚನ ಮಾಡಕ್ರ ಒಂದು ಹುಡುಗ ಲೇಟ್ ಮಾಡಿ ಬಂದ ಪ್ರವಚನಕ್ಕೆ. ನಾ ಕೇಳ್ದವನಿಗೆ, ಇಟ್ಟ್ಯಾಕೆ ಲೇಟ್ ಮಾಡಿ ಬಂದೆವು ಪ್ರವಚನಕ್ಕೆ ಅಂತ ನಾ ಕೇಳ್ದ. ಅವ ನನಗೇ ಹೇಳ್ದ, ಬಸವಣ್ಣವರೇ ಅಂದಾರಲ್ರಿ ಅಂದವ. ಏನಂದಾರ? ಕಾಯಕವೇ ಕೈಲಾಸ. ನೀ ಏನು ಕೆಲಸ ಮಾಡ್ತೀಯ ಅಂತ ನಾ ಕೇಳ್ದ. ಕಿಶ ಕತ್ತರಿಸ್ತ ಅಂದವ. ಇದು ಕಾಯಕತ್ತಾರೇನು? ಇದು ಕಾಯಕ ಅಲ್ಲ, ಅದು ಶುಭಕರ್ಮದಿಂದ ಶುಭಕರ್ಮಗಳಿಗೆ ಕಾಯಕಂತಾರ. ತಾನು ಸರಿಯಾಗಿ ಏನೊಂದು ಪಾಪವಿಲ್ಲದೆ ಹಣ ಸಂಪಾದನೆ ಮಾಡಿ ತಾನೂ ಊಟ ಮಾಡಿ ಜಂಗಮನಿಗೂ ಅತಿಥಿಗೂ ಯಾವ ಊಟ ಮಾಡಲಾರ್ದವನಿಗೆ ಉಣಿಸಿದ್ರೆ ಇದಕ್ಕೆ ಕಾಯಕ ಅಂತ ಕರೀತಾರೆ. ಯಾಕಂದ್ರೆ ಅರ್ಥ ಸರಿಯಾಗಿ ತಿಳ್ಕೊಬೇಕು ನಾವು. ಹೆಂಗೆ ಅಂದ್ರೆ ಇಬ್ರು ಗಂಡ ಹೆಣ್ತಿದ್ರು, ಹಿಂಗೆ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ತದೆ ಸ್ವಲ್ಪ. ಇಬ್ರು ಗಂಡ ಹೆಣ್ತಿದ್ರು, ಗಂಡ ಹೆಣ್ತಿ ಜಗಳ ಆಯ್ತು. ಜಗಳ ಆಗ್ತದೆ ಬಿಡ್ರಿ, ಜಗಳ ಆದರೆ ಗಂಡ ಹೆಣ್ತಿ ಆತಾರ, ಅವಕ್ಕೆಲ್ಲ ಗುಂಡಗಲ್ಲ ಆತಾರ. ಜಗಳ ಆಗಬೇಕೆ, ಆಗ್ತವೆ. ಯಾಕಂದ್ರೆ ಊಟ ಮಾಡತನಾರೆ ಕಿರಿಕಿರಿ ಹಚ್ಚಬೇಡ ಅಂತ ಗಂಡತ್ತು. ಉಣ್ತಂದ್ರೆ ಈ ಗಿರೇಕಿ ನನ್ನ ಕೈ ಸಿಗಲ್ಲ ಅನ್ನೋದು ಹೆಣ್ತಿ ಗೊತ್ತು. ಹಂಗೆ ನುಗ್ತಿರ್ತದೆ, ಬಡ ನುಂಗನ ಹೊರಗೆ ಓಡ್ತಾನಿವ. ಅವಾಗ ಯಾಕೆ ಕಿವ್ಯಾಗ ಓದ್ತಾಳೆ, ಗೋದಿಲ್ಲ, ಜ್ವಾಳಿಲ್ಲ, ಹುಡುಗರಿಗೆ ಬಟ್ಟಿಲ್ಲ, ಹಾಗಿಲ್ಲ, ಅಲ್ಲಿ ಅವ್ರಿಗೆ ಇಟ್ಟು ಕೊಡೋದದ, ಇವ್ರಿಗೆ ಊಟ. ಅವಾಗೇ ಹೇಳ್ಬೇಕತ್ತವ. ಇದು ಜೀವನೇ ಹಿಂಗದ. ಯಾಕಂದ್ರೆ ಎರಡು ಮನೋಸೃಷ್ಟಿ ಏಕತ್ರ ಬರಂಗಿಲ್ಲ. ಎರಡು ಶರೀರ ಮಾತ್ರ ಒಂದು ಮನೆಯಾಗಿರ್ತಾವ, ಇಬ್ಬರ ಮನಸ್ಸು ಮಾತ್ರ ಏಕತ್ರ ಬರೋದು ಇದು ಶಕ್ತಿನೇ ಇಲ್ಲ. ಆ ಗಂಡ ಹೆಂಡತಿ ಜಗಳ ಆಯಿತು. ಜಗಳ ಆದ ಕೂಡಲೇ ಬಡದವ. ಮತ್ತು ಗಂಡನ ಮನೆಯಾಗ ಜಗಳ ಆಯ್ತಂದ್ರೆ ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕ್ರಿ? ತವ್ರ ಮನೆಗೆ ಹೋಗ್ಬೇಕಲ್ರಿ. ಅವ್ರು ತವ್ರ ಮನೆಗೆ ಹೋಗೋದೊಂದು ಅರ್ಜೆಂಟ್ ಸೀರೆ ಬೇರೆನೇ ಇಟ್ಟಿರ್ತಾರೆ ಅವ್ರು. ಆಡಾಗನ ಮತ್ತು ಉಳ್ಕಿದಾಗ ನಡಿ 2ರ ಬಸ್ಸಿಗೆ ಹೋಗೋಣಂದ್ರೆ 4ರ ಬಸ್ ತಪ್ಪಿಸ್ಕೊಂಡು 6ರ ಬಸ್ಸಿಗೆ ಹೋಗ್ತಾರ. ಲೇಟ್ ಆಗ್ತದೆ. ಅವ್ನು ಹೊಡ್ತಾ ಸಿಟ್ಟು ಬತ್ತಿಕಿ. ಸಿಟ್ಟು ಭಾಳ ವಿಚಿತ್ರ ಇದ್ರೆ 1 ನಿಮಿಷದ ಸಿಟ್ಟು 60 ನಿಮಿಷದ ಆನಂದವನ್ನು ನಾಶಗೊಳಿಸುತ್ತದೆ. ನಿಮ್ಮ ಬಸ್ನಾಗೂ ಬರದಾರೆ, ಬರೆದು ಬೇಸರಿಸಿಬಿಟ್ರೆ ಅವ್ರಿಗೆ. ನೀವು ಬರೀ ಸೀಟೇ ಹಿಡಿಯವ್ರ ಖರೆ ಓದಲ್ಲ. 1 ನಿಮಿಷದ ಸಿಟ್ಟು 60 ನಿಮಿಷದ ಆನಂದವನ್ನು ನಾಶಗೊಳಿಸುತ್ತದೆ. ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ. ಆವಾಗ ಸಿಟ್ನಾಗ ಹಾಕಿ ಹೊಂಟೆ ಬಿಟ್ರು. ಯಾಕೆ ನೇಮ್ ಅದು, ಹೆಣ್ಮಕ್ಳಿಗೆ 2 ಮನೆಗೆ ಇರ್ತಾವೆ. ಗಂಡು ಮನೆಯಾಗ ಜಗಳ ಆದ್ರೆ ತವ್ರ ಮನೆಗೆ ಬರ್ತಾರೆ, ತವ್ರ ಮನೆಯಾಗ ಆಡ್ತಂಬರೋದು ಬೇಸರಿಸಿದ್ರು ಅತಿದ್ಯಾರದು ಅತ್ತಿಗೆದ್ಯಾರದು ಬೈಲಿಕ್ಕಂದ್ರೆ ಗಂಡು ಮನೆಗೆ ಹೋಗ್ತಾರೆ. ನಮಗೆ ಸುದ್ದಿ ಹಂಗಿಲ್ಲ, ಮನ್ಯಾಗ ಜಗಳ ಆಯ್ತವನ್ನ ಮಟ್ಟಕ್ಕೆ ಹೋಗೋದು ನಾವೇನು. ಮತ್ತೊಂದು ಜಾಗನೇ ಇಲ್ಲ ನಮ್ಗೆ ಹೋಗ್ಲಿಕ್ಕೆ. ನಿಮಗೆ ಅಡ್ಡವ್ಯವ. ಅವಾಗ ಏನಾಯ್ತು ಅಂದ್ರೆ ಹೊಂಟೆ ಬಿಟ್ರು. ಎಲ್ಲಿಗೆ ಹೋಗ್ತಿ ಅಂತ ಗಂಡ ಕೇಳ್ದ. ಅದೆಲ್ಲ ನೀ ಏನು ಕೇಳ್ತಿ ಅಂದ್ರೆ ಸಿಟ್ಟು ಬರ್ತದೆ. ಹಿಂಗೆ ಆತದ. ಬಿಟ್ಟ ಹಾದಲಕ್ಕಿ ಹೋತಾಳೆ. ಬಿಡೋತ್ತು ಹಾದ ಬಸ್ ಸ್ಟ್ಯಾಂಡ್ದಾಗ ಬರ್ಲಿಕ್ಕೆ ಬಸ್ ಹತ್ತಿದ್ದೆ ಬ್ಯಾಸ್ಗಿ ದಿನದಾಗ. ಗಂಡ ಹಿಂದಿಂದ ಬಂದ. ನಮ್ಮ ಮನೆಯಕ್ಕೆ ಹೋದ್ರೆ ಏನಂದ ನಾವು ಹಾದ್ರು ಇನ್ನಾಗಿ ಬಸ್ನಾಗ ಅಂದ್ರೆ ಘಾತ ಆಯ್ತು ನಾವು. ಮತ್ತು ಕರ್ಲಿಕ್ಕೆ ಹೋಗ್ಲಿಕ್ಕೆ ಇರ್ತದೆ, ಯಾರಿಗೆ ಹೇಳೋದು. ಬಸ್ನಾಗ ಹತ್ತಳು. 1-2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಬಸ್ ಹೋಗಿತ್ತು. ಕಂಡಕ್ಟರ್ ಬಂದ. ತಂಗಿ ಎಲ್ಲಿಗೆ ಹೋಗ್ತಿ ಅಂದ. ಎಲ್ಲೇ ಕೇಳ್ತಾನಲ್ರಿ ಟಿಕೆಟ್. ಆಕೆ ಅನ್ನೋದು ಅಂತ ನಾನು ಗಂಡಿಗೆ ಹೇಳಿಲ್ಲ, ನಿನಗೆ ಯಾಕೆ ಹೇಳಲಿ ಅಂದ್ರೆ ಆಕೆ. ಕಂಡಕ್ಟರ್ ಅಂದ, ನಿನ್ನ ಗಂಡಿಗೆ ಹೇಳಿಲ್ಲ ನಡೀತ ತಂಗಿ, ನೀ ಎಲ್ಲಿಗೆ ಹೋಗ್ತಿ ಹೇಳಬೇಕು, ಅಟ್ ರೊಕ್ಕನೂ ಕೊಡ್ಬೇಕಂದ. ಇದು ಸಿಟ್ನಾಗಿತ್ತು ಗಿರಿ. ಸಟ್ ಹೇಳಲ್ಲ ಅಂದ್ರೆ ಆಕೆ. ಇಟ್ಟಾಗರದಾಗ 5-6 ಕಿಲೋಮೀಟ್ರ್ ಬಸ್ ಹೋಯ್ತು. ಸೀಟಿ ಹೊಡೆದ, ಗಾಡಿ ನಿಲ್ಲಿಸದ. ಬ್ಯಾಸ್ಗಿ ದಿನ ಕಾಲಾಗ ಚಪ್ಪಲ್ ಇಲ್ಲದೆ ಕಾಲು ಸುಟ್ಕೊಟ್ಟು ಗಿಡಕ್ಕೆ ಬತ್ತು ಹೊಳ್ಳಿ ಗಂಡ ಮನೆಗೆ. ಯಾಕಂದ್ರೆ ಉತ್ತಮೇ ಕ್ಷಣಿಕ ಕೋಪಂ, ಮಧ್ಯಮೇ ದ್ವಿಘಟಿಕ, ಅಧಮೇ ಅಹೋರಾತ್ರಿ, ಪಾಪಿಷ್ಟೇ ಮರಣಾಂತಕಂ. ಸಿಟ್ಟು ಬರಬಾರ್ದು ಹೇಳಲ್ಲ. ಬರಲಿ ಖರೆ ಭಾಳತನ ಮುಕ್ಕಮ್ಮ ಮಾಡಿ ಗುಡ್ಬೇಡ್ರಿ. ಅದಕ್ಕೆ ಮುಕ್ಕಮ್ಮ ಮಾಡೋದು. ಯಾಕೆ ಉತ್ತಮೇ ಕ್ಷಣಿಕ ಕೋಪಂ, ಸಿಟ್ಟು ಬರಬೇಕು, ಬಂದ ಅಟ್ಟೆ 1 ಸೆಕೆಂಡ್ ನಿತ್ತು ಹೋಗ್ಬೇಕಾದ್ರೆ ಅದು ಅವರಿಗಂತಾರೆ ಉತ್ತಮರು. ಮಧ್ಯಮೇ ದ್ವಿಘಟಿಕ, ಒಬ್ಬೊಬ್ಬರಿಗೆ ಸಿಟ್ಟು ಬತ್ತಂದ್ರೆ 2 ತಾಸು ಇಳಿತದೆ, 2 ತಾಸು, ಅವರು ಮಧ್ಯಮರು. ಅಧಮೇ ಅಹೋರಾತ್ರಿ, ಒಬ್ಬೊಬ್ಬರಿಗೆ ಸಿಟ್ಟು ಬತ್ತಂದ್ರೆ ನೋಡ್ರಿ ಬೆಳಗಾನ ಸಹಿತ ಕೌದ್ಯಾಗ ಹಲ್ಲ ಕಡಿತಾವ. ಕಟ್ಟ 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 ಕಟ್ಟ. ಇವ ಅಧಮ. ಪಾಪಿಷ್ಟೇ ಮರಣಾಂತಕಂ, ಯಾವ ಪಾಪಿ ಮನುಷ್ಯ ಇರ್ತಾನೆ ಅವನಿಗೆ ಒಮ್ಮೆ ಸಿಟ್ಟು ಬತ್ತಂದ್ರೆ ಸಾಯತನ ಸಿಟ್ಟ ಹೋಗಂಗಿಲ್ಲತ್ತ.
ಹಾಗೆ ಇಲ್ಲಿ ಏನಾಗಿತ್ತಂದ್ರೆ ರೋಹಿದಾಸ ಕಾಶಿ ವಿಶ್ವನಾಥನ ಮಂದಿರದ ಕೆಳಗೆ ಕಾಲಾನು ಹೊಲಿತಿದ್ದ. ಇವ ಒಬ್ಬ ಪಂಡಿತ ಹೋಗಿದ್ದ ಕಾಶಿಗೆ ನಡ್ಕೋತ್. ಪಂಡಿತರು ಬೇರೆ, ಸಂತರು ಬೇರೆ, ಮೌಲ್ವಿ ಬೇರೆ, ಮುರ್ಷೇದ್ ಬೇರೆ. ಲಕ್ಷದಾಗಿಟ್ಟುವರ್ನ ಹೇಳೋದು. ಇದ್ರಾಗ 2 ಭಾಗ ಅದಾವ. ಪಂಡಿತರ ಮಾತು ಕೇಳಿದ್ರಿ ಕಟ್ಟರ ಜಾತಿವಾದಿ ಆಗ್ತೀರಿ ನೀವು. ಮೌಲ್ವಿಗಳ ಮಾತು ಕೇಳಿದ್ರು ಜಾತಿವಾದಿ ಆಗ್ತೀರಿ. ಆದ್ರೆ ಮುರ್ಷೇದ್ ಅಂದ್ರೆ ಅವ ವ್ಯಾಪಕ ಇರ್ತಾನೆ, ಮನುಷ್ಯ ಜಾತಿ ಒಂದೇ ಅಂತಾರೆ. ಸಂತರು ಏನಂತಾರ, ಮನುಷ್ಯ ಜಾತಿ ಒಂದೇ ಅಂತಾರೆ. ಉಳುಕಿದವರು ಪೈಕಿ 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 ಹಚ್ಚಿ ಕೂತಿರ್ತವೆ. ನಿಮ್ಮ ಮನೆ ಶಾಂತಿ ಮಾಡ್ತಿರಲ್ಲ, ಮನೆ ಶಾಂತಿ ಮಾಡ್ತಿರಲ್ಲ ಮನೆ ಶಾಂತಿ. ಯಾಕೆ ಅವನ ಶಿಮಿಟ ಕಿಟಕಿ ಬಾಕಲ ಓಡಾಡ್ತವೇನ್ರಿ ಅವು? ಮನೆ ಮೊದಲೇ ಶಾಂತಿ ಅದು ಕಕ್ಕ. ಪಂಡಿತ ಪುರೋಹಿತರು ನಿಮ್ಮ ಮನೆ ಶಾಂತಿ ಮಾಡ್ತಾರೆ. ಸದ್ಗುರುನಾಥ ನಿಮ್ಮ ಮನ್ಯಾಗ ಹೆಜ್ಜೆ ಇಟ್ಟ ಅಂದ್ರೆ ನಿಮ್ಮ ಮನಸ್ಸು ಶಾಂತಿ ಮಾಡ್ತಾನೆ. ಮನಸ್ಸು ಶಾಂತಿ. ಮನೆ ಶಾಂತಿ ಮಾಡೋದು ಬೇರೆ, ಮನಸ್ಸನ್ನು ಶಾಂತಿ ಮಾಡವ ಬೇರೆ. ಮನಸ್ಸನ್ನು ಶಾಂತಿ ಮಾಡವ ಸದ್ಗುರು, ಮನೆ ಶಾಂತಿ ಮಾಡವ ಪಂಡಿತ ಪುರೋಹಿತ. ಇವ್ರದ್ದು ಡ್ಯೂಟಿ ಅದು, ಕೆಲಸ. ಅದು ಏನೇನೋ ಆಗ್ತದೆ, ಹೆಂಗಾಗ ಆಗ್ತದೆ, ಏನು ಸಂಬಂಧ ಇಲ್ಲ. ಆದರೆ ಜನ್ಮ ಆಗುವಾಗನೂ ಮೂರ್ತಿ ಇಲ್ಲ, ಮರಣ ಆಗುವಾಗನೂ ಮೂರ್ತಿ ಇಲ್ಲ. ಯಾರ ಮ್ಯಾಗರೆ ಪ್ರೀತಿ ಆಗಬೇಕಾದ್ರೂ ಮೂರ್ತಿ ಇಲ್ಲ. 3 ವಸ್ತುವಿಗೆ ಮೂರ್ತ ಸಿಗಂಗಿಲ್ಲ. ಮರಣಕ್ಕೆ ಮೂರ್ತದೇನ್ರಿ? ಇಲ್ಲ. ಹುಟ್ಟಲಿಕ್ಕೆ ಮೂರ್ತದೇನು? ಇಲ್ಲ. ಕೆಲವೊಂದಕ್ಕೆ ಮೂರ್ತಗಳೇ ಶೋಧ ಮಾಡುವ ಅವಶ್ಯಕತೆ ಇಲ್ಲ. ಆವಾಗ ಪಂಡಿತ ನಡ್ಕೋತ ಹೋಗಿದ್ದ. ಅವನ ಕಾಲ ನೋವು ಟರ್ದಿತ್ತು. ಅನ್ನವ ರೋಹಿದಾಸ್. ಯಾಕ್ರಿ ಅನ್ನವ ರೋಹಿದಾಸ್. ಕಾಲಾನ ಉಂಟರ್ದ ಸಟ್ನೆ ಹಚ್ಚು, ನಾ ವಿಶ್ವನಾಥನ ದರ್ಶನಕ್ಕೆ ಹೋಗ್ಬೇಕದ ಅನ್ನವ. ಆವಾಗ ಅವ ಏನಂತಾನ ರೋಹಿದಾಸ, 1 ಸೆಕೆಂಡ್ ನಿಲ್ರಿ ಪಂಡಿತರ, ಪೂಜಾದ ಟೈಮ್ ಆಗ್ಯದ ಅನ್ನವ. ಪೂಜಾ? ನೀ ಪೂಜೆ ಮಾಡ್ಕೋತಿ ಅಂದವ. 1 ಸೆಕೆಂಡ್ನಾಗ ಮಾಡ್ಕೋತಂದವ. ಆ ರೋಹಿದಾಸ ವಿಶ್ವನಾಥನ ಮೂರ್ತಿ ಎಲ್ಲಿ ಇಟ್ಟಿದ್ದ ಅಂದ್ರೆ, ಕಾಲಾನು ಹೊಲೆಯವ್ರ ಹತ್ರ ಎಂಥವಿರ್ತಾವ್ರಿ ಕೈಚೀಲ, ಅಂಥವಿಂಥವು ಹಳಿವು ಕಾಲಾನು ಹೊಲಸು ಕೈಚೀಲ, ಅದರಾಗ ಕಾಶಿ ವಿಶ್ವನಾಥನ ಮೂರ್ತಿ ಇಟ್ಟಿದ್ದ. ಇದು ನೋಡ್ರಿ ಸುದ್ದಿ. ಅದರಾನ ಮೂರ್ತಿ ತೆಗೆದವ ರೋಹಿದಾಸ್. ತೆಗೆದು ಉದ್ಕಡ್ಡಿ ತೊಗೊಂಡ ಬೆಳಗದ. 1 ಸೆಕೆಂದದಾಗ ಪೂಜೆ ಮಾಡ್ಕೊಂಡು ಹೊಳ್ಳಿ ಕಾಶಿ ವಿಶ್ವನಾಥನ ಮೂರ್ತಿ ಅದೇ ಕೈಚೀಲದಾಗ ತುರಕಿ ಬಿಟ್ಟವ. ಪಂಡಿತ್ ಅಂತಾನ, ಅದಮ, ಮೂರ್ಖ, ನನ್ನ ಕಾಲನ ಸಹಿತ ಮುಟ್ಟಬೇಡ ಅಂದ. ಯಾಕೆ? 1000 ಕಿಲೋಮೀಟರ್ ನಡ್ಕೋತ ಬಂದಿದ್ದ ಕಾಶಿ ವಿಶ್ವನಾಥನ ದರ್ಶನಕ್ಕೆ. ಅಂತ ಕಾಶಿ ವಿಶ್ವನಾಥಗೆ ಎಂಥ ಹೊಲಸು ಕೈ ಚೀಲದಾಗ ಇಟ್ಟಿದೆವೋ ಮೂರ್ಖ ನಾವು ಪಂಡಿತ. ಆವಾಗ ರೋಹಿದಾಸ್ ಹೇಳ್ತಾನ, ಪರಮಾತ್ಮ ನನಗೆ ಎದುರಾಗಿಟ್ಟನ ಅಂದವ. ಎದುರಾಗಿಟ್ಟನ. ಚಲೋ ಅದ್ರಿ ಇದು ಕೈಚೀಲ, ಚೆಕ್ ಮಾಡಿ ನೋಡ್ರಿ. ಈ ಶರೀರದೊಳಗೆ ಏನೇನು ತುಂಬ್ಯದ? ಅಸ್ಥಿ, ನಾಡಿ, ಮಾಂಸ, ಚರ್ಮ, ರೋಮ. ಇದು ಪೃಥ್ವಿಯ ಭಾಗದ ಈ ದೇಹದೊಳಗೆ. ಕಫ, ಶ್ಲೇಷ್ಮ, ವೀರ್ಯ, ರಕ್ತ, ಮೂತ್ರ, ಜಲದ ಭಾಗದ ಈ ದೇಹದೊಳಗೆ. ಹಸಿವೆ, ತೃಷ, ಆಲಸ್ಯ, ಕಾಂತಿ, ನಿದ್ರಾ. ಇದು ಅಗ್ನಿಯ ಭಾಗದ ಈ ದೇಹದೊಳಗೆ. ಚಲನ, ವಲನ, ಧಾವನ, ಅಕುಂಚನ, ಪ್ರಸರಣ ವಾಯುವಿನ ಭಾಗದ ಈ ದೇಹದೊಳಗೆ. ಕಾಮ, ಕ್ರೋಧ, ಶೋಕ, ಮೋಹ, ಭಯ ಆಕಾಶದ ಭಾಗದ ಈ ದೇಹದೊಳಗೆ. ವಿಚಾರ ಮಾಡಿ ನೋಡ್ರಿ. ಇದಕ್ಕೆ ಹೊಲಸು ಕೈಚೀಲ ಏನ್ರಿ ಜಗತ್ನಾಗ ಆದತಿರಿ? ಇಲ್ಲ ಇಲ್ಲ ಇಲ್ಲ. ಎಷ್ಟು ವಿಚಿತ್ರ ಇದು. ಎಲ್ಲ ಜಗತ್ತಿನ ಫ್ಯಾಕ್ಟ್ರಿ ಅವನು ನೋಡ್ರಿ. ಸಕ್ರೆ ಕಾರ್ಖಾನೆ ಕಬ್ಬು ತೋತದ, ಸಕ್ರೆ ಕೊಡ್ತದ. ಕಾಗದ ಕಾರ್ಖಾನೆ ಬಿದರ ಅಂಥದಿಂತ ಹುಲ್ಲು ತೋತದ, ಕಾಗದ ಕೊಡ್ತದ. ಜಗತ್ತು ನಾನು ಎಲ್ಲ ಕಬ್ಬಿನ ಫ್ಯಾಕ್ಟ್ರಿ ಕಚ್ಚಾ ಮಾಲ್ ತೋತಾವ, ಪಕ್ಕಾ ಮಾಲ್ ಕೊಡ್ತಾವ. ಖರೆ ಈ ಶರೀರ ಫ್ಯಾಕ್ಟ್ರಿ ನೋಡ್ರಿ, ಪಕ್ಕಾ ಮಾಲ್ ತೋತದ, ಕಚ್ಚಾ ಮಾಲ್ ಕೊಡ್ತಾವ. ಉಲ್ಟಾ ಅದು ಉಲ್ಟಾ. ಗುಲಾಬ್ ಜಾಮೂನ ಹೋಟೆಲ್ದಾಗ ಇರತನ ಎಂಥ ಕಾಜಿನ ಭರಣ್ಯಾಗ ಇಟ್ಟಾಕ ಗುಲಾಬ್ ಜಾಮೂನ್ ಎಷ್ಟು ಚಂದ ಕಾಣಿಸ್ತದ್ರಿ. ಆ ಗುಲಾಬ್ ಜಾಮೂನು ಬಂದು ಇವನು ಬಾಯಾಗಿ ಬಿತ್ತವನು ಮುಂಜಾನೆ ಅದು ಟಿಪ್ಪಿಗೆ ಹೋಗ್ಬಿಡತ್ತವ. ಅಂದ್ರೆ ಇಟ್ಟು ಹೊಲಸದಿದು ದೇಹ. ಪರಮಾತ್ಮನು ಭಾಳ ಡೇಂಜರ್ ಅದಾನ. ಒಳಗೆಲ್ಲ ಇಟ್ಟಾನ, ಇಟ್ಟು ಮ್ಯಾಗಿಟ್ಟು ಪ್ಲಾಸ್ಟರ್ ಹೊಡೆದು ಬಿಟ್ಟಾನ.
ಒಳಗೆ ಏನೇನು ಇಟ್ಟಾನ, ಭಾಳ ಹೊಲಸಿಟ್ಟಾನ. ಎಲ್ಲ ಹೊಲಸಿಟ್ಟು ಮ್ಯಾಗಿಟ್ಟು ಗಿಲ ಹೊಡೆದನ, ಬಣ್ಣ ಕೊಟ್ಟುಬಿಟ್ಟಾನ ಕೆಂಪಗ ಕರ್ರಗ. ಒಳಗೆಲ್ಲ ಹೊಲಸಿ ಅದ. ಆವಾಗ ರೋಹಿದಾಸ ಹೇಳ್ತಾನ, ಪರಮಾತ್ಮ ನನಗೆ ಎದುರಾಗಿಟ್ಟಾನ, ನಾನು ಅವನಿಗೆ ಎದುರಾಗಿಟ್ಟಿದೆ. ಅವನ ಶಕ್ತಿ ನನಗೆ ಗೊತ್ತದ, ನನ್ನ ಭಕ್ತಿ ವಿಶ್ವನಾಥ ಗುರ್ತದ. ತೂ ಕಹಾಸೆ ಆಗಯ ಬೀಚ್ ಮೇ ಚಕ್ಕ ಅಂದವ. ನೀವು ಮೀಸಲು ಅಂತೀರಿ. ಬಸವಣ್ಣವ್ರು ಅಂತಾರೆ, ಹಾಲು ಎಂಜಲು ಪೇಯನ, ನೀರು ಎಂಜಲು ಮತ್ಸ್ಯದ, ಹೂ ಎಂಜಲು ದುಂಬಿಯೋ, ಇದಕ್ಕೆ ನಾನು ಅಳವಲ್ಲ, ನೀನೇ ಸೈರಿಸಿಕೋ ಕೂಡಲ ಸಂಗಮ ದೇವ. ಎಷ್ಟು ಚಂದ ಬರ್ದಾರ್ರಿ. ಮೀಸಲು ಎದಕ್ಕಂತೀರಿ? ಹಾಲು ಮೀಸಲು ಅಂತೀರಿ ಅಭಿಷೇಕ ಮಾಡ್ಲಿಕ್ಕೆ. ಅದು ಕರುವಿನ ಎಂಜಲ್, ಅದು ಕರ ಕುಡಿಲಾರ್ದೆ ಹಾಲು ಹಿಂಡಕ್ಕೆ ಬರಂಗಿಲ್ಲ. ನೀರು ಎಂಜಲು ಮತ್ಸ್ಯದ, ನೀವು ಶಿತಾಳ ನೀರು ತಂದು ಪೂಜೆ ಮಾಡ್ತಾನತ್ತ. ಶಿತಾಳ ನೀರು ತರ್ತಾನ. ಶಿತಾಳ ನೀರು ನಶಿಕನಾಗ ಹೋಗಿ ತರ್ತಾನ. ಆ ನೀರ್ನಾಗ ಮೊದಲೇ ಮೀನ, ಮೊಸಳಿ, ಕ್ರಿಮಿ, ಕೀಟಕ ತುಂಬ್ಯಾವ. ನೀರ್ನು ಮೀಸಲಾಗಂಗಿಲ್ಲ ಪರಮಾತ್ಮನಿಗೆ. ಹಾಲು ಮೀಸಲು ಅಲ್ಲ, ಹೂ ಎಂಜಲು ದುಂಬಿಯ. ನಶಿಕನಾಗೆದ್ದು ಹೂ ಹರ್ಕೊಂಡು ಬರ್ತೀರಿ ದೇವ್ರಿಗೆ ಏರ್ಸಲ್ಕ. ನಿಮ್ಮ ಹೊಲ್ದಾಗ ಇದ್ದಿಲ್ಲ, ಮತ್ತವ್ರ ಹೊಲ್ದಾಗ ಯಾರು ಇದ್ದ ಅವ್ರ ಹೊಲ್ದಾಗ ತುಡುಗಿಲೇ ಇರ್ತಾರ್ತೀರಿ ನೀವು ಹೂವು. ದೇವ್ರಿಗೆ ಹೋಯ್ತು ಬಿಡು ಅತ್ತದಕ್ಕೆ. ನಿನ್ನ ಹೊಲ್ದಾನ ಬಿಡೋದು, ಮತ್ತವ್ರ ಹೊಲ್ದಾನೆ ತರ್ತಾರೆ ಹೂವು. ಆ ಹೂವಿನ ಮ್ಯಾಗ ಮೊದಲೇನು ಕೂತದ್ರಿ? ದುಂಬಿ ಕೂತದ, ಕ್ರಿಮಿ ಕೀಟಕ ಪಾತ್ರಿಗಿತ್ತಿ ಕೂತದ. ಹೂನು ಮೀಸಲ ಆಗಂಗಿಲ್ಲ. ಲಕ್ಷದಾಗ ಇಟ್ಕೋರಿ, ಜಗತ್ತಿನೊಳಗೆ ಹಾಲು ಮೀಸಲು ಇಲ್ಲ, ಆಗುವುದಿಲ್ಲ. ನೀರು ಮೀಸಲು ಇಲ್ಲ, ಹೂ ಮೀಸಲು ಇಲ್ಲ. ಶುದ್ಧವಾದ ಮನಸ್ಸೇ ಮೀಸಲು ವೀರಭದ್ರೇಶ್ವರನಿಗೆ. ಶುದ್ಧವಾದ ಮನಸ್ಸು. ಮನ್ ಚಂಗಾ ತೋ ಕಟೋತಿ ಮೇ ಗಂಗಾ. ನಿಮ್ಮ ಮನಸ್ಸು ಶುದ್ಧಿ ಇತ್ತಂದ್ರೆ ಆ ಕಟೋದೊಳಗೆ ಗಂಗಾ ಪ್ರತ್ಯಕ್ಷ ಹೇಳ್ತಾರೆ ರೋಹಿದಾಸನಿಗೆ. ಪೂಜೆ ಹೆಂಗೆ ಮಾಡೋದತ್ರಿ ಅವ? ಒಂದು ಸೆಕೆಂಡ್ನಾಗ ಪೂಜೆ ಮಾಡೋದಕ್ಕೆ ಭಾಳ ಸ್ಪೀಡ್ ಮಾಡ್ದವ. ದೇವಾಚಿಯ ದ್ವಾರಿ ಉಪಾಕ್ಷಣ ಬರಿ, ತೇಣೆ ಮುಕ್ತಿಚಾರಿ ಸಾದಿಲ, ಹರಿಮುಖೇ ಮಣ ಪುಣ್ಯಾಚಿ ಗಣನ ಕೋಣಕರಿ. ಪರಮಾತ್ಮನ ದ್ವಾರದೊಳಗೆ ಒಂದು ಸೆಕೆಂಡ್ ನಿಮ್ಮ ಮನಸ್ಸನ್ನಿತ್ತಂದ್ರೆ, ಒಂದೇ ಸೆಕೆಂಡ್, ಹೆಚ್ಚಿಗೆ ಬೇಡ್ರಿ. ನೀವು ಲಿಂಗ ಪೂಜೆ ಮಾಡ್ಕೋತೀರಿ, ದೇವ್ರ ಪೂಜೆ ಮಾಡ್ಕೋತೀರಿ, ಒಂದೇ ಸೆಕೆಂಡ್ ನಿಮ್ಮ ಮನಸ್ಸು ನಿಂತು ಅಂದ್ರೆ 4 ಮೋಕ್ಷಗಳು ಏಕಕಾಲದಲ್ಲಿ ಆಗ್ತಾವತ್ ನೋಡ್ರಿ. ನೆನಪಿಟ್ಕೋರಿ. ಸಾಲುಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾವಿಜ್ಯ, 4 ಮೋಕ್ಷಗಳಾಗ್ತಾವತ್ತ ಒಂದೇ ಸೆಕೆಂಡ್ ನಿಮ್ಮ ಮನಸ್ಸು ಪೂಜೆ ಒಳಗೆ ನಿತ್ತಂದ್ರೆ. ನೀವು ಪೂಜೆ ಮಾಡ್ಕೋತೀರಿ, ಕೈಯಾಗಿ ಹಿಡಿದಿರ್ತಿರ್ಲಿಂಗ, ಶಿವ ಹರ ಮಲ್ಯ ಬಂದ, ಕಲ್ಯ ಬಡ್ಡಿ ಕೊಟ್ಟ, ಎಮ್ಮಿ ಬಿಟ್ಟಾನಿಲ್ಲ ನೋಡು, ಶಿವ ಹರ ಎಂದಾಗದ ನಿಮ್ಮ ಪೂಜೆ. ಲಕ್ಷ್ಯದಾಗ ಇಟ್ಟುವರಿ. ಯಾಕಂತ ಕೇಳಿದರೆ ಒಂದೇ ಸೆಕೆಂಡ್ ನಿಮ್ಮ ಮನಸ್ಸು ನಿತ್ತು ಲಿಂಗ ಪೂಜೆ ಒಳಗೆ, ಒಂದೇ ಸೆಕೆಂಡ್ ನಿಮ್ಮ ಗುರು ಧ್ಯಾನದೊಳಗೆ ಮನಸ್ಸು ನಿತ್ತಂದ್ರೆ 4 ಮೋಕ್ಷಗಳು ಪ್ರಾಪ್ತಿ ಆಗ್ತಾವತ್ತ. 4 ಮೋಕ್ಷಗಳು ಲಕ್ಷ್ಯದಾಗ ಇಟ್ಕೋರಿ. 4 ಮೋಕ್ಷಗಳು. ಅದಕ್ಕೆ ದೇವಾಚಿಯ ದ್ವಾರಿ ಉಪಾಕ್ಷಣ ಭರಿ, ತೇಣೆ ಮುಕ್ತಿಚಾರಿ ಸಾದಿಲ, ಹರಿಮುಖೇ ಮಣ ಪುಣ್ಯಾಚಿ ಗಣನ ಕೋಣಕರಿ. ನೀವು ಅಲ್ಲೇ ಮಾಡ್ಬೇಕು ಪೂಜೆ, ಹಿಂಗಿಲ್ಲ ಅಂದೇ ಜಾಗನ ಮಾಡಬೇಕಿಲ್ಲ. ನೀವು ನಡೆದಲ್ಲಿ, ಕುಂತಲ್ಲಿ, ನಿಂತಲ್ಲಿ, ಅಡಿಗೆ ಮಾಡಲ್ಲಿ, ಕೆಲಸ ಮಾಡಲ್ಲಿ, ನಿಮ್ಮ ಬಾಯಿ ಒಳಗೆ ಯಾವಾಗಲೂ ಶಿವನ ಶಬ್ದ, ಗುರುವಿನ ನಾಮಸ್ಮರಣೆ ಯಾವಾಗಲೂ ಇತ್ತಂದ್ರೆ ಇದೇ ದೊಡ್ಡ ಪೂಜೆ ಆದ. ಯಾವಾಗಲೂ ಅನ್ರಿ. ಅದಕ್ಕೇನು ಟೈಮ್ ಟೇಬಲ್ ಇಲ್ಲ. ದೇವ್ರ ಪೂಜೆ ಅಟ್ಟೆ ಟೈಮ್ಗೆ ಮಾಡ್ಬೇಕಂತ ಹಿಂಗಿಲ್ಲ. ಯಾವ ಟೈಮ್ಗೂ ಮಾಡ್ರಿ, ಯಾವಾಗಲೂ ಮಾಡ್ರಿ. ಸದಾವಕಾಲ ನಿಮ್ಮ ಶುದ್ಧ ಮನಸ್ಸಿನಿಂದ ಪೂಜಾ ಮಾಡಿದ್ರೆ ಸರ್ವಕಾಲದೊಳಗೆ ಪರಮಾತ್ಮ ನಿಮಗೆ ಒಲಿತಾನೆ.